ಚೌಡೇಶ್ವರಿ ಅಮ್ಮನವರ 18ನೇ ವರ್ಷದ ವಾರ್ಷಿಕೋತ್ಸವ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪಲ್ಲಕ್ಕಿ ಉತ್ಸವ ಹಾಗೂ ಭವ್ಯ ತೇರಿನ ಮೆರವಣಿಗೆ. ಭಕ್ತರ ಕಷ್ಟಗಳನ್ನ ದೂರ ಮಾಡುವ ತಾಯಿಯ ಮಹಿಮೆ ಅಪಾರ ಎಂದ ಭಕ್ತರು. ದೇವಸ್ಥಾನದಲ್ಲಿ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಭಕ್ತರ ಕಷ್ಟಗಳನ್ನ ದೂರ ಮಾಡುವ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನ ಮಹಿಮೆ ಅಪಾರ. ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕನ್ನಳ್ಳಿ ಗ್ರಾಮ ವ್ಯಾಪ್ತಿಯ ಮಾಗಡಿ ಮುಖ್ಯ ರಸ್ತೆ, ಸಿಗೇಹಳ್ಳಿ ಕ್ರಾಸ್, ಬನಶಂಕರಿ ಬಡಾವಣೆಯ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ 18ನೇ ವರ್ಷದ ವಾರ್ಷಿಕೋತ್ಸವವು ಭಕ್ತಿಭಾವದಿಂದ ಅದ್ದೂರಿಯಾಗಿ ನಡೆಯಿತು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಹೋಮ ಹವನ ಹಾಗೂ ಅಲಂಕಾರ ಕಾರ್ಯಕ್ರಮಗಳು ನಡೆದಿದ್ದು, ಸಾವಿರಾರು ಭಕ್ತರು ತಾಯಿ ಚೌಡೇಶ್ವರಿ ಅಮ್ಮನವರ ದರ್ಶನ ಪಡೆದು ಆಶೀರ್ವಾದ ಪಡೆದರು. ದೇವಸ್ಥಾನದ ಬಲಭಾಗದಲ್ಲಿರುವ ಶ್ರೀ ಗಣಪತಿ ಹಾಗೂ ಎಡಭಾಗದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವರ ವಿಗ್ರಹಗಳು ಭಕ್ತರ ಗಮನ ಸೆಳೆದವು. ವಾರ್ಷಿಕೋತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಹಾಗೂ ತೇರಿನ ಮೆರವಣಿಗೆ ಗ್ರಾಮದ ರಾಜಬೀದಿಗಳಲ್ಲಿ ಭವ್ಯವಾಗಿ ನಡೆಯಿತು. ಭಕ್ತಿಯಿಂದ ತಾಯಿಯನ್ನ ಬೇಡಿಕೊಂಡರೆ ಕಷ್ಟಗಳು ದೂರವಾಗಿ ಮನೋಭಿಲಾಷೆಗಳು ಈಡೇರುತ್ತವೆ ಎಂದು ಭಕ್ತರು ತಾಯಿ ಚೌಡೇಶ್ವರಿ ಅಮ್ಮನವರ ಮಹಿಮೆಯನ್ನ ಕೊಂಡಾಡಿದರು. ನಾವು ಇಲ್ಲಿನ ಬಡಾವಣೆಯರು ಮತ್ತೆ ಸುತ್ತಮುತ್ತಲಿನ ಬಡಾವಣೆಯರು ಹಾಗೆ ಸಿಗೇಹಳ್ಳಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಸುಮಾರು 18 ವರ್ಷಗಳಿಂದ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಹಾಗೆ ತೇರು ಎಳೆಯೋದು ಮತ್ತೆ ಮೆರವಣಿಗೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ತಾಯಿ ಭಕ್ತಾದಿಗಳಿಗೆ ಏನು ಭಕ್ತಿಯಿಂದ ಬೇಡ್ಕೊಂತಾರೆ ಅದನ್ನೆಲ್ಲ ಕರುಣಿಸಿ ಭಕ್ತಾದಿಗಳನ್ನ ಕಾಪಾಡ್ಕೊಂಡು ನಮ್ಗೆಲ್ಲ ಆಶೀರ್ವಾದ ಮಾಡ್ಕೊಂಡು ನಡ್ಸ್ಕೊಂಡ್ ಬರ್ತಾ ಇದಾರೆ. ವರ್ಷದಿಂದ ವರ್ಷಕ್ಕೆ ಇನ್ನೂ ಜನಗಳು ಜಾಸ್ತಿ ಆಗ್ತಾ ಇದಾರೆ, ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದಾರೆ. ತಾಯಿ ಸೇವೆ ಮಾಡೋದಕ್ಕೆ ಹಲವಾರು ಜನ ದೂರದಿಂದ ಎಲ್ಲ ಬೆಂಗಳೂರಿಂದ ಮತ್ತೆ ಇದ್ ಕಡೆ ಮಾಗಡಿ ಕಡೆಯಿಂದ ಎಲ್ಲ ಹುಡಿಕೊಂಡ್ ಬರ್ತಾ ಇದಾರೆ. ಕಾರ್ಯಕ್ರಮಗಳು ಮಾಡೋದಕ್ಕೆ ತಾಯಿ ಕಾರ್ಯಕ್ರಮಗಳು ಮಾಡೋದಕ್ಕೆ ನಮ್ಗೆಲ್ಲ ತುಂಬಾ ಖುಷಿ ಇದೆ. ಇನ್ನು ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ದೀಪೋತ್ಸವನು ಅಷ್ಟೇ, ಸಾವಿರಾರು ದೀಪಗಳನ್ನ ಹಚ್ಚಿ ದೀಪೋತ್ಸವನ ಮಾಡ್ತೀವಿ. ತಾಯಿ ಸರ್ವರಿಗೂ ಒಳ್ಳೇದ್ ಮಾಡ್ತಾ ಕಾಪಾಡ್ಕೊಂಡ್ ಬಂದಿದೆ. ಇದು ಕನ್ನಳ್ಳಿ ಸಿಗೇಹಳ್ಳಿ ಗ್ರಾಮದ ಡಿಪೋ ರಸ್ತೆಯಲ್ಲಿರೋ ಚೌಡೇಶ್ವರಿ ಬಡಾವಣೆ, ಬನಶಂಕರಿ ಬಡಾವಣೆ ಅಂತ ಕರಿತೀವಿ. ಈ ಸ್ಥಳದಲ್ಲಿ ಬರುತ್ತೆ. ನಮ್ಮ ಹುಲಿಯೂರು ದುರ್ಗ ಹತ್ರ ಇರೋ ಉಜ್ನಿ ಚೌಡೇಶ್ವರಿ ತಾಯಿಯ ಪ್ರತಿರೂಪವಾಗಿ ಇಲ್ಲಿ ತಾಯಿನ ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆ ಮಾಡ್ಕೊಂತ ಬರ್ತಾ ಇದ್ದೀವಿ. ತುಂಬಾ ಪುರಾತನ ಒಂದು ಇತಿಹಾಸ ಉಳ್ಳಂತ ದೇವಸ್ಥಾನ. ನಾವು ಸುಮಾರು ನೋಡ್ಕೊಂಡ್ ಬಂದಂಗೆ 18 ವರ್ಷಗಳಿಂದನೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಸೇರ್ತಾರೆ. ಅದೇ ರೀತಿ ಇನ್ನ ದೊಡ್ಡ ಮಟ್ಟದಲ್ಲಿ ಜಾತ್ರಾ ಮಹೋತ್ಸವನ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡ ಪ್ರತಿ ವರ್ಷ ಈ ತಾಯಿ ಸೇವೆ ಮಾಡಕ್ಕೆ ನಾವು ಇಲ್ಲಿ ವರ್ಷ ಬರ್ತಾ ಇದೀವಿ. ಅದೇ ರೀತಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಈ ತಾಯಿಗೆ ಕೃಪೆಗೆ ಭಾಗಿಯಾಗ್ಬೇಕು, ಇಲ್ಲಿನ ಒಂದು ತಾಯಿಯ ಶಕ್ತಿಯನ್ನ ಪಡ್ಕೋಬೇಕು, ಆಶೀರ್ವಾದವನ್ನ ಪಡ್ಕೋಬೇಕು ಅಂತ ಈ ಮೂಲಕ ಎಲ್ಲಾ ಭಕ್ತಾದಿಗಳಿಗೆ ಹೇಳಕ್ ಇಷ್ಟ. ಅಂದ್ರೆ ಮೈಯಲ್ಲಿ ಒಂದು ಕಂಪನ ಅನ್ನೋದು ಉಂಟಾಯ್ತು. ದೇವಸ್ಥಾನಕ್ಕೆ ಒಳಗಡೆ ಅಡಿ ಇಡ್ತಿದ್ದಂಗೆ ದೇವ್ರು ಕೂಡ ಒಂದು ಅಲ್ಲಿ ಮಂಗಳಾರತಿ ಆಗ್ತಿದ್ದಂಗೆ ನಮ್ಗೊಂದು ಪ್ರಸಾದ ಕೂಡ ಅಮ್ಮ ಕರುಣಿಸಿದ್ಲು. ತುಂಬಾನೇ ಖುಷಿ ಆಯ್ತು. ಮೊದಲನೇ ಸರಿ ಬಂದಿರೋದ್ರಿಂದ ನಾನು ನಿರಂತರವಾಗಿ ಬರ್ಬೇಕು ಅನ್ನೋ ಒಂದು ಇದನ್ನ ಪ್ರತಿಷ್ಠಾನ ಮಾಡ್ಕೊಂಡಿದ್ದೀನಿ ಮನ್ಸಲ್ಲಿ. ಇದು 18 ವರ್ಷದ ಪುರಾತನವಾದದಂತೆ. ಒಳ್ಳೆ ಶಕ್ತಿ ಇದೆ ಇಲ್ಲಿ ಅಂತ ಇಲ್ಲಿ ನೋಡಿದಾಗ ಗೊತ್ತಾಯ್ತು. ತುಂಬಾ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ನಾವು ನಮ್ಮ ಕೈಲಾದಂತಹ ಸಹಾಯ ಸೇವೆ ಮಾಡೋದ್ರ ಮೂಲಕ ಇನ್ನು ಮುಂದೆ ಈ ಏನೇ ಒಂದು ಕಾರ್ಯಕ್ರಮಕ್ಕೆ ದೀಪೋತ್ಸವ ಆಗ್ಲಿ, ಜಾತ್ರಾ ಮಹೋತ್ಸವ ಆಗ್ಲಿ, ರಥೋತ್ಸವ ಆಗ್ಲಿ ಕೈ ಜೋಡಿಸ್ಬೇಕು ಅನ್ನೋ ಒಂದು ಅಭಿಲಾಷೆನ ಈಗ ನನಗೆ ನನ್ನ ಮನಸ್ಸಿಗೆ ಬಂದಿದೆ. ಖಂಡಿತ ಇನ್ ಮುಂದಕ್ಕೆ ನಾನು ಭಾಗಿಯಾಗೋದ್ರಲ್ಲಿ ಎರಡನೇ ಮಾತಿಲ್ಲ. ಇಲ್ಲಿ ತಾಯಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ಹಂಗಾಗಿ ಆದ್ರೂನು ತುಂಬಾನೇ ಹೆಸರುವಾಸಿಯಾಗಿದೆ ದೇವಸ್ಥಾನ. ತುಂಬಾನೇ ನೋಡಿ ನಾವು ಮಾತಾಡ್ತಾ ಇದ್ರು ನಮ್ಗೊಂಥರ ವೈಬ್ರೇಟರ್ ತರಾನೇ ಆಗತ್ತೆ. ನಮ್ಗೆ ತುಂಬಾ ಇಷ್ಟವಾದ ದೇವ್ರೆ ನಮ್ಗೆ ಚೌಡೇಶ್ವರಿ ತಾಯಿ. ನಾವೆಲ್ಲ ಮೊದ್ಲೇ ಚನ್ನಪಟ್ಟಣ ತಾಲೂಕಲ್ಲಿರೋ ದೇವಸ್ಥಾನಕ್ಕೆ ಹೋಗ್ತಿದ್ದೋ. ಆದ್ರೂನು ಇಲ್ಲಿ ಒಂಥರ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ನಾವು ಫಸ್ಟ್ ಟೈಮ್ ಬಂದಿದೀವಿ. ರಥೋತ್ಸವನೇ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹೀಗೆ ನಡೀಲಿ.